ಬ್ರೇಕ್ನ ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಂಬರೀಷ್ ಭವ್ಯ ಮಾಲಾಶ್ರೀ ಕಾಂಬಿನೇಷನ್ನಲ್ಲಿ ಮೂಡಿ ಬಂದ ಹೃದಯ ಹಾಡಿತು ಸಿನಿಮಾ ಮೂಲತಃ ವಂಶಿ ಅವರ ಹಿಮದ ಹೂವು ಕಾದಂಬರಿ ಆಧಾರಿತವಾಗಿದ್ದು ಚಿ ಉದಯ್ ಶಂಕರ್ ಚಿತ್ರಕಥೆ ಬರೆದ್ರೆ MS ರಾಜಶೇಖರ್ ನಿರ್ದೇಶನ ಮಾಡ್ತಾರೆ. ಆರಂಭದಲ್ಲಿ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ನಟಿಸಬೇಕಾಗಿತ್ತು. ಆದರೆ ಪಾರ್ವತಮ್ಮನವರ ಅಭಿಪ್ರಾಯದಂತೆ ಈ ಸಿನಿಮಾದಲ್ಲಿ ಅಂಬರೀಷ್ ಅವರೇ ನಟಿಸಿ ಇದು ಕನ್ನಡ ಸಿನಿಮಾ ರಂಗದ ಒಂದು ಅಪೂರ್ವ ಸಿನಿಮಾವಾಗಿ ನಿಲ್ಲುತ್ತೆ. ವೆಲ್ಕಮ್ ಡಾಕ್ಟರ್. ವೆಲ್ಕಮ್. ಮಾರ್ನಿಂಗ್. ನಾನು ನಿಮ್ಮನ್ನು ನೋಡ್ಕೊಂಡು ನಿಮ್ಮ ಕ್ಲಿನಿಕ್ ಹತ್ರ ಹೋಗಿದ್ದೆ. ಹೌದಾ? ಯಾಕೆ? ಇನ್ವಿಟೇಷನ್ ಕೊಡಬೇಕಾಗಿತ್ತು ಅದಕ್ಕೆ. ಥ್ಯಾಂಕ್ ಯು. ವೆಡ್ಡಿಂಗ್ ಕಾರ್ಡ್ ಯಾರ್ದು? ಓದ್ ನೋಡಿ. ಡಾಕ್ಟರ್ ಪ್ರಸಾದ್, ಡಾಕ್ಟರ್ ಅಭಿಲಾಷಾ. ಡಾಕ್ಟರ್ ಡಾಕ್ಟರ್ ಡಾಕ್ಟ್ರೇ, ಒಂದ್ ನಿಮಿಷ. ಆಶಾಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ದಯವಿಟ್ಟು ನಿಂತ್ಕೊಳ್ಳಿ, ಅರ್ಜೆಂಟಾಗಿ ಒಂದು ವಿಷಯ ಮಾತಾಡ್ಬೇಕು. ಬಂದ್ಬಿಟ್ಟೆ. ಮೂರ್ತಿಗಳೇ, ಇನ್ನೇನಪ್ಪ ಕತಿ? ನಮ್ಮ ಆಶಾ ಪ್ರಸಾದ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ. ಈ ಲಗ್ನ ಪತ್ರಿಕೆ ನೋಡ್ಬಿಟ್ರೆ ಮೇ ಕಮೆನ್. ಕೋಪ ಬಂತ? ಯಾಕೆ ಹೋಗ್ತಾ ಇದ್ದೀರಾ? ಸ್ಟಿಲ್ ಯುವರ್ ಎ ಚೈಲ್ಡ್ ಆಶಾ. ನಿನ್ನ ಆರೋಗ್ಯ ಹೇಗಿದೆ? ಫಸ್ಟ್ ಕ್ಲಾಸ್. ನಾನು ಕೊಟ್ಟಿದ್ದ ಟಾನಿಕ್ ಕ್ಯಾಪ್ಸೂಲ್ಸ್ ಎಲ್ಲ ತಗೊಂಡ? ಓ, ಕಮ್ ಆನ್ ಸಿಟ್ ಡೌನ್. ನಾನು BP ಚೆಕ್ ಮಾಡ್ತೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಒಂದೊಂದು ನಿಮಿಷನೂ ಒಂದೊಂದು ಯುಗ ಕಾಣ್ತಿದ್ಯೆ. ಇನ್ನೂ ಬರಲಿಲ್ವಾ ಪುಣ್ಯಾತ್ಮ? ಗುಡ್. ನಾನು ಹೇಳಿಲ್ವಾ, ನೋ ಪ್ರೆಷರ್, ಓನ್ಲಿ ಪ್ಲೆಷರ್. ನಾನು ಇನ್ನು ಬರ್ತೀನಿ ಆಶಾ. ಆಶಾ, ಇನ್ನು 10 ದಿವಸ ನಾ ಊರಲ್ಲ, ಆಮೇಲೆ ಬಂದು ನೋಡ್ತೀನಿ. 10 ದಿನ? ನರ್ಸಿಂಗ್ ಹೋಮ್ ಬಿಟ್ಟು ಎಲ್ಲಿ ಹೋಗ್ತೀರಾ? ಕಾಶಿ ಹತ್ರಕ್ಕೆ ಹೋಗ್ತೀನಿ. ಯಾತ್ರೆಗೂ ಜಾತ್ರೆಗೂ ಒಬ್ರೇ ಹೋಗ್ಬಾರ್ದು. ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗಿ. ನನಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋ ಅಭ್ಯಾಸ ಇಲ್ಲ. ನಾನು ಬರ್ತೀನಿ ಸರ್. ನಿಜವಾಗ್ಲೂ ಇನ್ನು 10 ದಿನ ನೀವು ಊರಲ್ಲಿರಲ್ವಾ? ತಮಾಷೆಗೆ ಹೇಳಿದೆ ಆಶಾ. 10 ದಿನ ಅಲ್ಲ, 4 ದಿನ. ಬಿ ಹ್ಯಾಪಿ.
ನಿಮ್ಮನ್ನ ದೇವತೆ ಅನ್ಕೊಂಡಿದ್ದೆ, ಒಡ ಹೊಟ್ಟಿದ ಅಕ್ಕ ಅಂತ ತಿಳ್ಕೊಂಡಿದ್ದೆ. ನನ್ ಬಾಳನ್ ಬೆಳಕ್ ಮಾಡೋಕ್ಕೋಸ್ಕರ ಬಂದಿರೋ ದೇವರು ಅನ್ಕೊಂಡಿದ್ದೆ. ಅಯ್ಯೋ, ಒಂದು ಕ್ಷಣದಲ್ಲಿ ನನ್ನ ಬದುಕಿ ನರಕ ಮಾಡ್ಬಿಟ್ರಲ್ರಿ. ನಾನೇನ್ ಮಾಡ್ಲಿ? ನಾನೇನ್ ಮಾಡ್ಲಿ? ಆಶಾ, ಸಮಾಧಾನ ಮಾಡ್ಕೋ, ಅವಶ್ಯ ಪಡ್ಕೋಬೇಡ. ನನ್ ಮಾತ್ ಕೇಳು. ನಿಮ್ ಮಾತ ಇನ್ ಸತ್ರು ಕೇಳೋದಿಲ್ಲ. ಚಿಚಿ, ನಿಮ್ಮ ನೋಡಕ್ಕೆ ಅಸಹ್ಯ ಆಗ್ತಿದೆ. ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ಕೊಂಡ್ರೆ ನಾನೇನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗಿ, ಹೊರಟೋಗಿ. ಯಾರನ್ನಮ್ಮ ನೀನು ಹೋಗಿ ಅಂತಿರೋದು? ಈ ರಾಕ್ಷಸಿನ, ನನ್ನ ಸಂಸಾರಕ್ಕೆ ಚಿಟ್ಟಿ ಈ ಪಿಶಾಚಿನ. ಮುಚ್ಚು ಬಾಯ್, ನನ್ನ ಮಗಳ ಪಿಶಾಚಿ. ನೀನು ಸುಖವಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು, ನಿನ್ನ ಆಸೆನ ನೆರವೇರಿಸಬೇಕು ಅಂತ ನಿಮ್ ಕೈ ಮುಗಿತೀನಿ. ನೀವೇನು ಮಾತಾಡ್ಬೇಡಿ ಪ್ಲೀಸ್ ಡ್ಯಾಡಿ. ಸುಮ್ನೆನಮ್ಮ, ನನ್ನ ಎದುರಿಗೆ ನಿನಗೆ ಅವಮಾನ ಆಗ್ತಿದ್ರು ನಿಜ ಹೇಳಿದೆ ಸುಮ್ನೆ ಇರ್ಬೇಕಾ? ಏನಮ್ಮ ಮಾವ, ನಿನ್ನ ಆಸೆನ ನೆರವೇರಿಸಬೇಕು ಅಂತ ಮದುವೆ ಮಾಡ್ಕೊಂಡಿರೋ ತನ್ನ ಗಂಡನ್ನ ದೂರ ಮಾಡಿ ನಿನಗೆ ಬಿಟ್ಟು ಕೊಟ್ಟಿರೋ ನನ್ನ ಮಗಳು ನಿನಗೆ ಪಿಶಾಚಿ ಹಾಕೊಂಡ್ಬಿಟ್ಟ? ಏನಂದ್ರಿ? ಇವರು ಪ್ರಸಾದ್ ಹೇಳ್ತೀನ? ಇಲ್ಲ 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 ಆಶಾ, ನಿಜವಾಗ್ಲೂ ನಾನು ಅವ್ರ ಹೆಂಡತಿ ಅಲ್ಲ. ಹೌದು, ಇವಳು ತಾಳಿ ಕಟ್ಟಿ ಮದುವೆ ಆದ ಹೆಂಡತಿ. ನೀನ್ ಆಮೇಲೆ ಬಂದವಳು. ನಿನ್ನನ್ನು ಸಂತೋಷವಾಗಿ ಇಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವಳು ಆ ನಿಜಾನ ಮುಚ್ಚಿಟ್ಟಿದ್ದು, ತನ್ನ ಗಂಡನ್ನೇ ನಿನಗೆ ಮದುವೆ ಮಾಡಿದ್ದು. ಅಮರ ನೆನಪು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.